ಕಳೆ ಜಾತಿ, ಹಾ. ಆದ್ರೆ ಅತ್ಯಂತ ಪೌಷ್ಟಿಕವಾದಂತ ಇದು ಹಿಮೋಗ್ಲೋಬಿನ್ ಜಾಸ್ತಿ ಮಾಡುವಂತ, ಕಬ್ಬಿಣ ಅಂಶ ಜಾಸ್ತಿ ಇರುವಂತ ಕ್ರೋಟನ್ ಹರಿವೆ ಅಥವಾ ಚಂದದ ಕನ್ನಡ ಹೆಸರಿದೆ ಹಾ. ಅರುಣೋದಯ ಹರಿವೆ ಅಂತ. ಲವಂಗದ್ದು ಅದೇ ಗೊತ್ತಾಯ್ತು ತಕ್ಷಣ. ಅದ್ರದ್ದು ಸ್ಮೆಲ್ ನಂಗೆ ಅದರ ಜನ ಕೂಡ ಹೌದು. ಇವತ್ತಿದ್ದಾಳೆ ಹೌದು. ಒಂದು ಪರಿಚಯ ಮಾಡಿಸ್ಲಿಕ್ಕೆ. ಇದು ಮನೆ ಎದುರುಗಡೆನೆ ಲವಂಗ ಇದೆ ಅಲ್ಲ. ಹೌದು, ಇದೇ ಲವಂಗ. ರಾಮಕೃಷ್ಣ ಮಿಷನ್ ಅವರಿಂದ ತಗೊಂಡಿದ್ ಮಡಿಕೆ. ಹಾ. ನೋಡಿ, ಅದಕ್ಕೊಂದು ಚಂದದ ಡಿಸೈನ್ ಕೂಡ ಮಾಡಿದೀವಿ. ಹೌದು. ಇದನ್ನ ನಾವು ಸಿಟ್ ಔಟ್ ಅಲ್ಲೇ ಇಡ್ತೀವಿ. ಹಾ. ಬಂದವರು ಅದನ್ನ ನೋಡಿದ್ರೆ ನೋಡ್ಲಿಕ್ಕೆ ಒಂದು ಅಂದದ ವಸ್ತು ಹಾಗೆ ಕಾಣಿಸುತ್ತೆ. ಹಾ. ಕಸ ಹೊರಗಡೆ ಇರುತ್ತೆ, ಒಳಗಡೆ ಇರುತ್ತೆ, ಅದರಿಂದ ಏನು ಹೊರಗ್ ಬರಲ್ಲ, ಹಾ. ವಾಸನೆ ಬರಲ್ಲ, ಏನಿಲ್ಲ. ಯಾಕೆಂದ್ರೆ ಅಲ್ಲೆಲ್ಲಿ ತೂತಿರೋದ್ರಿಂದ ಏರೇಷನ್ ಚೆನ್ನಾಗ್ ಆಗ್ತಾ ಇರುತ್ತೆ. ಸಾಮಾನ್ಯವಾಗಿ ಬದನೆ 1 ವರ್ಷ 2 ವರ್ಷದೊಳಗೆ ಹೋಗ್ತದೆ, ಆದ್ರೆ ಇಂತ ಕಸಿ ಮಾಡಿದ್ದು 4-5 ವರ್ಷ ಕೂಡ ಇರೋ ಸಾಧ್ಯತೆ ಇದೆ. ಓ. ಈ ಮತ್ತೆ ಗಿಡಕ್ಕೆ ಎಷ್ಟು ವರ್ಷ ಆಯ್ತು? ಇದಕ್ಕೆ 2 ವರ್ಷ ಆಯ್ತು ಈಗ. 2 ವರ್ಷದಿಂದ ಆಗ್ತಿದೆ. ಹೌದು. ಈಗ ನೋಡಿ, ಇದು- ಮತ್ತೊಂದು ಹೊಸದಾಗಿ ಕಸಿ ಮಾಡಿದ್ದೇನೆ ಇದ್ರಲ್ಲಿ. ಹಾ. ಎಲ್ಲ ಸಿಹಿ ಇದೆ. ಸಿಹಿ ಇದೆಯಾ? ಅದೇ ಮಿರಾಕಲ್ ಮಾಡ್ತಿರೋದು ಅದು. ಈ ಹಣ್ಣಿನ ವಿಶೇಷ ಗುಣ ಅದು. ಹಾ. ಅದನ್ನ ತಿಂದು ಆಮೇಲೆ ಯಾವುದೇ ಹುಳಿ ಅಂಶ ಇರುವ ವಸ್ತು ಒಂದು 5-6 ತಾಸು ನೀವು ರಾತ್ರಿ ಮೊಸರನ್ನ ತಿಂದ್ರು ಅದು ಕೂಡ ಸಿಹಿ ಅನ್ಸುತ್ತೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಮಂಗಳೂರು ಮಹಾನಗರದ ಮೇರಿ ಹಿಲ್ನ ಪಕ್ಕದಲ್ಲಿದ್ದೇನೆ. ನಗರ ಪ್ರದೇಶದಲ್ಲಿ ತುಂಬಾ ಮನೆಗಳಿರ್ತದೆ. ಮನೆಯ ಪಕ್ಕದಲ್ಲಿ ಸಣ್ಣ ಸಣ್ಣ ಜಾಗಗಳಿರುವಂಥದ್ದು. ಆ ಸಣ್ಣ ಸಣ್ಣ ಜಾಗಗಳಲ್ಲಿ ಕೃಷಿಯನ್ನು ಮಾಡಲಿಕ್ಕೆ ಅದರದ್ದೇ ಆದಂಥ ಹಲವಾರು ಸವಾಲುಗಳಿರ್ತದೆ. ಅಂತ ಒಂದು ಯಶಸ್ವಿಯಾಗಿರೋಂಥ ಒಂದು ಕೈತೋಟ ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿರುವ ಆಯುರ್ವೇದಿಕ ಗಿಡಗಳ ತೋಟ, ಈ ರೀತಿ ಯಾವುದು ಬೇಕಾದರೂ ಇದಕ್ಕೆ ಹೇಳ್ಬೋದು. ಅಂತ ಒಂದು ತೋಟವನ್ನು ನಿಮಗೆ ಪರಿಚಯ ಮಾಡೋದಕ್ಕೋಸ್ಕರ ನಾನು ಬಂದಿದ್ದೇನೆ. ಸರೋಜ ಪ್ರಕಾಶ್ ಅವರು ಅಂತ ಹೇಳಿ, ಸಾಹಿತ್ಯ ಪರಿಸರದ ಬಗ್ಗೆ ವಿಶೇಷ ಕಾಳಜಿ ಹೊಂದಿರೋರು. ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ಅದರ ಜೊತೆ ನಮ್ಮ ಸಾವಯವ ಕೃಷಿ ಗ್ರಾಹಕ ಬಳಗ ಪ್ರಕಾಶನ ಮಾಡಿರುವಂಥ ಕೈತೋಟದ ಬಗ್ಗೆಯೂ ಕೂಡ ಪುಸ್ತಕವನ್ನು ಬರೆದಿದ್ದಾರೆ. ಕೈತೋಟ ಅನ್ನೋ ಒಂದು ಗ್ರೂಪ್ನ ಮುಖಾಂತರ 100 ಜನರಿಗೆ ಕರ್ನಾಟಕ ರಾಜ್ಯದಲ್ಲಿ ಕೈತೋಟದ ಬಗ್ಗೆ ಮಾರ್ಗದರ್ಶನ ಮಾಡ್ತಾರೆ. ವೃತ್ತಿಯಲ್ಲಿ ಉಪನ್ಯಾಸಕರಾಗಿಯೂ ಕೂಡ ಕೆಲಸ ಮಾಡಿದರು. ಅವರ ಜರ್ನಿ, ಅದರ ಜೊತೆ ಕೃಷಿ, ಕೈತೋಟದಲ್ಲಿರುವಂಥ ವಿಶೇಷತೆಗಳೇನು, ಏನೇನು ಗಿಡಗಳನ್ನು ನೆಟ್ಟಿದ್ದಾರೆ, ಕಸಿ ಕಟ್ಟೋದ್ರಲ್ಲಿ ಅವರು ಪರಿಣಿತರು, ಅದರ ಬಗ್ಗೆನೂ ಕೂಡ ಸಂಪೂರ್ಣವಾಗಿರುವಂಥ ಮಾಹಿತಿ ಈ ಸಂಚಿಕೆಯಲ್ಲಿ ಕೊಡ್ತೇನೆ. ಯಾರ್ಯಾರು ಮಂಗಳೂರು ಮಹಾನಗರದ ಅಥವಾ ಕರ್ನಾಟಕದ ಸಿಟಿ ಪ್ರದೇಶದಲ್ಲಿ ಇರ್ತೀರಿ, ಬೆಂಗಳೂರು, ಹುಬ್ಳಿ ಈ ರೀತಿಯ ಪ್ರದೇಶಗಳಲ್ಲಿ, ನೀವೆಲ್ಲರೂ ಕೂಡ ನಿಮ್ಮ ಭಾಗದ ಎಲ್ಲ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಬೇಕಂತ. ಸಿಟಿಯವರಿಗೆ ತುಂಬ ಉಪಯೋಗ ಆಗುವಂಥ ಒಂದು ವಿಶೇಷವಾದಂಥ ಕಂಟೆಂಟ್ ಇದು. ಬನ್ನಿ ಸರೋಜಮ್ಮನ ಜೊತೆ ಮಾತುಕತೆಯನ್ನು ಪ್ರಾರಂಭ ಮಾಡುವ. ಸರೋಜಮ್ಮ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಿ? ಓ, ಚೆನ್ನಾಗಿದೆ. ಒಟ್ಟಾರೆಯಾಗಿ ಇದೊಂದು ಅತ್ಯುತ್ತಮ ಹವ್ಯಾಸಗಳಲ್ಲಿ ಒಂದು. ಮತ್ತೆ ಈ ಹವ್ಯಾಸವನ್ನು ಮುಂದಕ್ಕೆ ಎಲ್ಲರೂ ಫಾಲೋ ಮಾಡುವಂತ ಪರಿಸ್ಥಿತಿಗಳೇ ಬರ್ತದೆ. ಹೌದು. ದಿನದಿಂದ ಹೋದಾಗ ಈ ಹವ್ಯಾಸವನ್ನು ಹೆಚ್ಚೆಚ್ಚು ಜನರು ಆಯ್ಕೆ ಮಾಡ್ಕೊಳ್ತಾರೆ. ಅದರಿಂದಾಗಿ ನಿಮ್ಗೆ ಈ ಹವ್ಯಾಸ ಎಷ್ಟು ವರ್ಷದಿಂದ ಪ್ರಾರಂಭ ಆಯ್ತು? ನಾನು ಸುಮಾರು 20 ವರ್ಷದಿಂದ ಮಾಡ್ತಾ ಇದ್ದೇನೆ ಮನೆ ಸುತ್ತಲೂ ಕೈತೋಟ. ಆಮೇಲೆ ಬರೀ ನಾವು ಮಾಡೋದು ಯಾಕೆ ಅಂತ ನಮ್ಮಂತದೇ ಸಮುದಾಯ ಇನ್ನೊಂದಷ್ಟು ಬೆಳೆಸೋಣ ಅಂತ ನಾನೊಂದು ಸಣ್ಣ ವಾಟ್ಸಪ್ ಗ್ರೂಪ್ ಮಾಡಿದೆ. ಅದೀಗ ಒಬ್ಬರಿಂದ ಒಬ್ಬರಿಗೆ ಬೆಳೆದು ಒಂದು 150 ಜನ ಇದ್ದಾರೆ ಅಲ್ಲಿ. ನಾವು ಗಿಡ ಮಾಹಿತಿ ಅಷ್ಟೇ ಅಲ್ಲ, ನಾವು ಬೇಕಾದ ವಸ್ತುಗಳನ್ನು ಕೂಡ ಒಬ್ಬರಿಂದ ಒಬ್ಬರಿಗೆ ಹಂಚ್ಕೊಳ್ತೇವೆ. ಅದ್ರೀಗ ಸಂಘ ದೊಡ್ಡದಾಗ್ತಾ ಇದೆ. ಅದರಿಂದ ಮಾಹಿತಿಗಳು ಹೆಚ್ಚು ಒಂದು ಕಡೆಯಿಂದ ಒಂದು ಕಡೆ ಹೋಗ್ತಾ ಇದೆ. ಆಮೇಲೆ ನಾನು ಇನ್ನೂ ಒಂದು ಯೋಚನೆ ಮಾಡ್ತೇನೆ, ಇದ್ರ ಬಗ್ಗೆ ಒಂದು ಪುಸ್ತಕ ಬರೆದ್ರೆ ಅದು ಇನ್ನೂ ಹೆಚ್ಚು ಜನರನ್ನು ತಲುಪಬಹುದು ಅಂತ. ಹಾಗಾಗಿ ಸಾವಯವ ಕೃಷಿ ಗ್ರಾಹಕ ಬಳಗದವರು ಪ್ರಿಂಟ್ ಮಾಡಿರುವಂತ ಒಂದು ಕೈತೋಟದ ಮಾಲಿಕೆಯನ್ನೇ ಒಂದು ಶುರು ಮಾಡಿದ್ದೇವೆ. ಅದರಲ್ಲಿ 2 ಪುಸ್ತಕವನ್ನು ಬರೆದಿದ್ದೇನೆ. ಕೈತೋಟದ ಬಗ್ಗೆ, ಕಸಿ ಬಗ್ಗೆ ಬರೆದಿದ್ದೇನೆ. ಇದು ನೋಡಿ, ಗಿಡಗಳನ್ನು ನಾವು ಅನೇಕ ಬೆಳಿತೇವೆ, ಆದ್ರೆ ಅದು ಸುಲಭವಾಗಿರ್ಬೇಕು. ನಮ್ಗೆ ಕಡಿಮೆ ಸ್ಥಳ ಇರೋದ್ರಿಂದ ಪಟ್ಟಣದಲ್ಲಿ ನಾವು ಆ ಜಾಗವನ್ನ ಹೆಚ್ಚು ಸದುಪಯೋಗ ಪಡಿಸ್ಕೋಬೇಕು. ಕಸಿ ಇದಕ್ಕೆ ಒಂದು ಉಪಾಯ ನೋಡಿ. ಬದನೆಗೆ ಇದು ನೋಡಿ, ಇದು ಕಸಿ ಮಾಡಿದ್ದು. ಸಾಮಾನ್ಯವಾಗಿ ಬದನೆ 1 ವರ್ಷ 2 ವರ್ಷದೊಳಗೆ ಹೋಗ್ತದೆ, ಆದ್ರೆ ಇಂತ ಕಸಿ ಮಾಡಿದ್ದು 4-5 ವರ್ಷ ಕೂಡ ಇರೋ ಸಾಧ್ಯತೆ ಇದೆ. ಮತ್ತೆ ಎಷ್ಟು ವರ್ಷ ಆಯ್ತು? ಇದಕ್ಕೆ 2 ವರ್ಷ ಆಯ್ತು ಈಗ. 2 ವರ್ಷದಿಂದ ಆಗ್ತಿದೆ. ಹೌದು. ಈಗ ನೋಡಿ, ಮತ್ತೊಂದು ಹೊಸದಾಗಿ ಕಸಿ ಮಾಡಿದ್ದೇನೆ ಇದರಲ್ಲಿ. ಮತ್ತೆ ಇನ್ನೂ ಕೆಳಗಿಂದ ಬರ್ತಾ ಇದೆ. ಇದು ಬೇಕಿದ್ರೆ ಅದಕ್ಕೆ ಹೊಸ ಕಸಿ ಮಾಡಬಹುದು ಅಥವಾ ಇದು ಕಟ್ ಮಾಡಿ ತೆಗಿಬಹುದು. ಅಂದ್ರೆ ಕಸಿ ಮಾಡುದು ಅಂತ ಹೇಳಿದ್ರೆ ಅದು ಆ ಕುದನೆ ಗಿಡಕ್ಕೆ? ಹೌದು, ಕುದನೆಗೆ ಸಾಮಾನ್ಯವಾಗಿ ರೋಗ ಕಡಿಮೆ, ಅದ ದೀರ್ಘ ಬಾಳಿಕೆ, ದೊಡ್ಡದ ಬೆಳೀತದೆ. ಅದರಿಂದ ಅದಕ್ಕೆ ನಾವು ಬೇಕಾಗಿರೋ ವೆರೈಟಿಯನ್ನ ತಂದು ಮಾಡಿದ್ರೆ ಈ ರೀತಿ ನಿಮ್ಗೆ 1-2 ಗಿಡ ಬೇರೆ ಬೇರೆ ವೆರೈಟಿ ಮಾಡ್ಕೊಂಡ್ರೆ ನಿಮ್ಗೆ ವರ್ಷ ಇಡೀ ಸಾಕಾಗ್ತದೆ. ತುಂಬಾ ಬ್ಲಾಕ್ ಇದೆಲ್ಲ, ಕಪ್ಪು. ಹೌದು, ಬದನೆ ಇದೆ. ಹೇಗಿದೆ ಟೇಸ್ಟ್? ಟೇಸ್ಟ್ ತುಂಬಾ ಚೆನ್ನಾಗಿದೆ. ಮತ್ತೆ ಅಷ್ಟು ಬೇಗ ಬಲಿಯೋದಿಲ್ಲ, ಎಳೆತ ಇರ್ತದೆ. ಎಲ್ಲಿಂದ ತಂದಿರೋದು ಇದು?
ಇದು ಯಾರೋ ಸ್ನೇಹಿತರಿಂದ ಪಡ್ಕೊಂಡ್ ಬಂದಿದ್ದು. ಎಲ್ಲಾದ್ರೂ ಚೆನ್ನಾಗಿದ್ದ ಗಿಡ ಕಂಡಾಗ ಒಂದು ಚಿಗುರನ್ನು ಇಸ್ಕೊಳ್ತೇನೆ ನಾನು. ಹಾ. ಜಾಸ್ತಿ ಬೇಡ, ಒಂದೇ ಚಿಗುರು. ಕೂಡ್ಲೆ ಅದನ್ನ ಪೇಪರ್ ಅಲ್ಲಿ ಸುತ್ತಿ ಹಾ. ಒದ್ದೆ ಮಾಡಿ ಒಂದು ಪ್ಲಾಸ್ಟಿಕ್ ಅಲ್ಲಿ ತಂದು ಇಟ್ಕೊಳ್ತೇನೆ. ಹಾ. ಒಂದ್ 2-3 ದಿನದವರೆಗೆ ಏನೂ ತೊಂದರೆ ಇಲ್ಲ, ಮನೆಗ್ ತಂದು ಕಸಿ ಮಾಡ್ಬೋದು ಅದನ್ನ. ಅಲ್ಲ, ಆದ್ರೆ ರೇರ್ ವೆರೈಟಿ ಇದು. ಹೌದು. ಯಾಕಂದ್ರೆ ನಾನು ಸಾಧಾರಣ ದಿನ ತಿರುಗಾಟದಲ್ಲಿರೋ ಕೃಷಿ ವಿಚಾರಕ್ಕೆ ಹ್ಮ್. ನಮ್ಮನೆಯಲ್ಲಿ ಒಂದು 10 ವೆರೈಟಿ ಇದೆ. 10 ವೆರೈಟಿಯಲ್ಲಿ ಇದಿಲ್ಲ ನಮ್ಮ ಹತ್ರ. ಇಲ್ಲ. ಇದೊಂದು ಹೊಸ ವೆರೈಟಿ ನಮಗೆ. ಓಕೆ. ಮುಂದಕ್ಕೆ ನಾನು ಕೂಡ ಇದನ್ನು ಬೆಳೆಸಬಹುದಲ್ಲ? ಹೌದು, ಖಂಡಿತ. ಇಲ್ಲೊಂದು ಬೀಜಕ್ಕೂ ಕೂಡ ಇದೆ ನೋಡಿ. ಎಷ್ಟು ದೊಡ್ಡದಾಗಿದೆ ನೋಡಿ ಬೆಳೆದಾಗ. ನೋಡಿ, ಇದನ್ನ ಬೀಜ ಮಾಡಿ ಎಲ್ರಿಗೂ ಕೈತೋಟದ ಸ್ನೇಹಿತರಿಗೆ ಹಂಚ್ಲಿಕ್ಕೆ ಅಂತಲೇ ಇಟ್ಟಿರೋದು. ನಂಗೆ ಇದರಲ್ಲಿ ನಿಮ್ಗೂ ಕೂಡ ಕೊಡ್ತೇನೆ. ಒಂದೆರಡು ಬೀಜ ಕೊಡಿ ಸರ್. ಖಂಡಿತ. ಒಂದೆರಡು ಗಿಡ ಆದ್ರೂ ಸಾಕು, ಮತ್ತೆ ಅದನ್ನ ಹೆಚ್ಚು ಮಾಡ್ಕೊಳ್ಬಹುದಲ್ಲ. ನೋಡಿ, ಕರಾವಳಿಲಿ ಸಾಮಾನ್ಯವಾಗಿ ಮಳೆಗೆ ಜೋರು ಬಂತಂದ್ರೆ ನೀರ್ ನಿಂತು ಬದನೆ ಗಿಡ ಕೊಳಿತದೆ. ಹಾ. 8-9 ತಿಂಗಳು ಅಷ್ಟೇ ಅಂತ ಹೇಳ್ತಾರೆ. ಹೌದು. ಆದ್ರೆ ಕಸಿ ಕಟ್ಟಿದ್ರೆ ನೀವು ಬುಡ ಏರು ಮಡಿ ಮಾಡಿಟ್ರೆ ಖಂಡಿತ 2-3 ವರ್ಷ ಒಂದೇ ಬದನೆ ಗಿಡ. ಅಂದ್ರೆ ಏರ್ಮುಡಿ ಅಂದ್ರೆ ಎತ್ತರದಲ್ಲಿ ನೆಡಬೇಕು ಅಂತ. ತಗ್ಗನಲ್ಲಿ ನೆಟ್ರು ಪರವಾಗಿಲ್ಲ, ಬುಡವನ್ನ ಮಣ್ಣ ಏರಿಸಿ ಸ್ವಲ್ಪ ಎತ್ತರ ಮಾಡಿ, ಮಳೆಯಲ್ಲಿ ನೀರ್ ನಿಲ್ಬಾರ್ದು. ಒಂದಷ್ಟು ಬೇರು ಅದರಲ್ಲೂ ಬಂದಿರ್ಬೇಕು. ಹೌದು, ಅದರಲ್ಲೂ ಬಂದಿರ್ಬೇಕು. ಮತ್ತೆ ಅದು ನೀರನ್ನು ಹೊರಗೆ ಕಳಿಸ್ತಾ ಇರ್ಬೇಕು. ಅಲ್ಲ? ಹಾಗೆ. ಇದು ಯಾವ್ದು ಇನ್ನೊಂದು ವೆರೈಟಿ, ಇದು ಸ್ವಲ್ಪ ಜುಲ್ಫಿ ಬದನೆಯ ಅಣ್ಣ ತಮ್ಮ ಇರಬಹುದು. ಇದು ಕೂಡ ಒಬ್ಬ ಸ್ನೇಹಿತರಿಂದ ತಂದಿದ್ದು. ಸದಾ ಕಾಲ ಒಂದಾದ್ಮೇಲೆ ಒಂದು ಕಾಯಿ ಬಿಡ್ತಾನೆ ಇರ್ತದೆ. ಚೆನ್ನಾಗಿದೆ, ಒಳಗೆ ಒಂದು ಸೂಕ್ಷ್ಮ ಗೆರೆ ಇದೆ ಅದರಲ್ಲಿ. ಹೌದು ಅಲ್ವಾ? ಹೌದು. ಮತ್ತೆ ಇದು ಕೂಡ ತುಂಬಾ ಬಲ್ತ್ರು ಬೀಜ ಹೆಚ್ಚಿಲ್ಲ. ನೋಡಿ, ಇದು ಮರಬೆಂಡೆ ಅಂತ. ಅದ್ ಬಹಳ ಬೇಗ ಕೊಯ್ಬೇಕಾಗ್ತದೆ. ಒಂದಿನ ಜಾಸ್ತಿ ಆದ್ರೆ ಬಲ್ತ್ ಹೋಗ್ತದೆ. ಆದ್ರೆ ಇದಕ್ಕೆ ನಿಮ್ಗೆ ನಿರ್ವಹಣೆ ತುಂಬಾ ಸುಲಭ. ಹೆಚ್ಚು ನೀರ್ ಬೇಡ, ಮತ್ತೆ ಹೆಚ್ಚು ಗೊಬ್ಬರ ಏನು ಬೇಡ. ಒಂದಿನ ನೀವು ಬಿಟ್ಟು ಹೋದ್ರೂ ಪರವಾಗಿಲ್ಲ, ಅದು ಅಲ್ಲೇ ಉಳ್ಕೊಂಡಿರ್ತದೆ, ಸಾಯೋದಿಲ್ಲ. ಅದ್ರಲ್ಲಿ ಇನ್ನೊಂದು ವೆರೈಟಿ, ಇದು ಕಸ್ತೂರಿ ಬೆಂಡೆ ಅಂತ. ಇದು ನೋಡಿ, ಇದು ಅಷ್ಟೇ ಸಹಜವಾಗಿ ಬರುತ್ತೆ. ನಮ್ಮಲ್ಲಿ ಬಹುಶಃ 10 ವರ್ಷದಿಂದ ಬೀಜ ಬಿದ್ದು ತಾನೇ ಹುಟ್ಟುತ್ತಾ ಇದೆ. ಇದು ಅಷ್ಟೇ, ನೀವು ಸ್ವಲ್ಪ ಬಲ್ತ್ರು ಕೂಡ ಇದನ್ನ ನೀವು ದೋಸೆ ಹಿಟ್ಟಿನ ಜೊತೆ ರುಬ್ಬಿಡ್ಬಹುದು, ಅಥವಾ ಸಾಂಬಾರಿಗೆ ಹಾಕಿದ್ರೆ ಒಂದು ವಿಶಿಷ್ಟ ರುಚಿ ಇದೆ. ಇದು ಹೌದು, ಬೆಂಡೆ ನೋಡಿ, ಇದು ಒಣಗಿದೆ. ಇದರಲ್ಲಿ ಬೀಜಗಳು ತುಂಬಾ ಇವೆ. ಇವು ಬಿದ್ದು ತಾನೇ ಹುಟ್ಟುತ್ತದೆ. ಮತ್ತೆ ಇದು ಕಸ್ತೂರಿ ಬೆಂಡೆ ಅಲ್ಲ? ಹೌದು, ಕಸ್ತೂರಿ ಬೆಂಡೆ ಅಂತ ಹೇಳ್ತಾರೆ ಮೇಡಮ್. ನೋಡಿ ಎಷ್ಟು ಚೆನ್ನಾಗಿ ಬೆಳಿತೇವೆ ನೋಡಿ. ಇದು ಕನಿಷ್ಠ ನಿರ್ವಹಣೆ. ಕನಿಷ್ಠ ನಿರ್ವಹಣೆ. ಹೌದು. ಅಂದ್ರೆ ಎಲ್ಲ ವೈಲ್ಡ್ ವೆರೈಟಿಗಳು. ವೈಲ್ಡ್ ವೆರೈಟಿ ಹಾಕೊಂಡ್ರೆ, ಹೌದು, ಅಂತವನ್ನ ಹಾಕೊಂಡ್ರೆ ನಮ್ಗೆ ನಿರ್ವಹಣೆ ಸುಲಭ ಆಗತ್ತೆ. ನಾವು ಅದಕ್ಕಾಗಿ ತಲೆ ಬಿಸಿ ಮಾಡ್ಕೊಳ್ಳೋದು, ಒದ್ದಾಡಬೇಕು ಅಂತಿಲ್ಲ. ಅದಕ್ಕೆ ಆ ರೋಗ ಬಂತು, ಈ ರೋಗ ಬಂತು, ಕಡಲ್ ಬೆಳೆದಾಗ ಬೆಳೀತದೆ. ಇಲ್ಲಿ ಕಾಣ್ತಿರೋದು ಕಳೆ ಗಿಡಗಳು. ಇದು ನಮ್ಮಲ್ಲೆಲ್ಲ ದನಗಳಿಗೆಲ್ಲ ಕಿತ್ತಾಕ್ತಾರೆ. ಇದು ಫುಲ್ ಬೆಳೀತಾ ಇರ್ತದಲ್ಲ. ಆದ್ರೆ ನೀವು ತಪ್ಪು ತಿಳಿದಿದ್ದೀರಿ, ಇದು ಕಳೆ ಜಾತಿ. ಆದ್ರೆ ಅತ್ಯಂತ ಪೌಷ್ಟಿಕವಾದಂತ ಇದು ಹಿಮೋಗ್ಲೋಬಿನ್ ಜಾಸ್ತಿ ಮಾಡುವಂತ, ಕಬ್ಬಿಣ ಅಂಶ ಜಾಸ್ತಿ ಇರುವಂತ ಕ್ರೋಟನ್ ಹರಿವೆ, ಅಥವಾ ಚಂದದ ಕನ್ನಡ ಹೆಸರಿದೆ ಅರುಣೋದಯ ಹರಿವೆ ಅಂತ. ಅರುಣೋದಯ ಹರಿವೆ. ಹೌದು, ನೋಡಿ, ನೋಡಕ್ ಕೂಡ ಎಷ್ಟು ಒಂದೇ ಒಂದು ಹುಳ ಹತ್ತಿಲ್ಲ ಯಾವ್ದಕ್ಕೂ. ನೋಡಿ, ಹೌದು, ವೈಲ್ಡ್ ವೆರೈಟಿ. ಇದನ್ನ ನೀವು ಇಂತ ಚಿಗುರನ್ನ ತೆಗೆದು ಈರುಳ್ಳಿ ಬೆಳ್ಳುಳ್ಳಿ ಸೇರಿಸಿ ಪಲ್ಯ ಮಾಡಿ, ಪಕ್ಕ ನಿಮ್ಮ ಹರಿವೆ ಸೊಪ್ಪಿನ ಪಲ್ಯದಾಗೆ ಆಗುತ್ತೆ. ಹೀಗೆ ಕಟ್ ಮಾಡ್ತಾ ಇದ್ರೆ ಮತ್ತೆ ಮತ್ತೆ ಚಿಗುರು ಬರುತ್ತೆ. ಹೌದು, ಅಲ್ಲಲ್ಲ, ಇದನ್ನ ನಿಯಂತ್ರಣ ಮಾಡೋದೇ ಕಷ್ಟ. ಈಗ ನಮ್ಮ ತೋಟದಲ್ಲೆಲ್ಲ ಇಡೀ ಮಳೆಗಾಲ ಇಡೀ ತೋಟದಲ್ಲಿ ಆಗುತ್ತೆ. ಅದನ್ನ ತೆಗೆದು ಅಡಿಕೆ ತೆಂಗಿನ ಬಿಡಕ್ ಆಗ್ತೇವೆ. ಆದ್ರೆ ಇಲ್ಲಿ ನೀವು ಅದನ್ನು ಆಹಾರಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳ್ತೀರಿ. ಇದು ಗೊತ್ತಾದ್ರೆ ತುಂಬಾ ಒಳ್ಳೇದು ಜನರಿಗೆಲ್ಲ. ಯಾಕಂದ್ರೆ ಅತ್ಯಂತ ಒಳ್ಳೆಯ ಒಂದು ಪೌಷ್ಟಿಕಾಂಶಯುಕ್ತ ಆಹಾರದ ವಸ್ತುವನ್ನು ನಾವು ತಗೊಂಡೋಗಿ ಗೊಬ್ಬರ ಮಾಡ್ತೀವಿ. ಇದು ನೋಡಿ, ಇದು ಬಜ್ಜಿ ಮೆಣಸು ಅಂತ. ಬಹುಶಃ ನಾವು ಬಜ್ಜಿಗಿಂತ ಹೆಚ್ಚಾಗಿ ಪಲ್ಯಕ್ಕೆ ಅಥವಾ ಸ್ವಲ್ಪ ಸುಟ್ಟ ಹಸಿಯ ತಿನ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರ್ತದೆ. ಅದು ಒಂಥರ ಪರಿಮಳ ಆಗುತ್ತಾ. ಮನೆಯಲ್ಲಿ ನಾವು ಬೆಳಿತೀವಲ್ಲ, ಅದು ತೋಟದಿಂದ ತಾಟಿಗೆ ಈಗ ಸಂಜೆ ಊಟದ ಹೊತ್ತಿಗೆ ನೀವು ಕೊಯ್ದು ತಗೊಂಡೋಗಿ ಸುಟ್ಟು ಅದನ್ನ ಬಳಸಿದ್ರೆ ಅದ್ಭುತ ರುಚಿ ಸಿಗುತ್ತೆ ನಿಮ್ಗೆ. ಪೋಷಕಾಂಶಗಳು ಮ್ಯಾಕ್ಸಿಮಮ್ ಸಿಗುತ್ತೆ. ಸೂಪರ್ ಇದೆ. ಅದು ಬಿಸ್ಲರಿ ಹೌದು, ಬಾಟ್ಲಲ್ಲಿ. ಇದ್ರಲ್ಲಿ ನೀವು ಮಲ್ಚಿಂಗ್ ತರ ಈ ಪುದೀನ ನೆಟ್ರೆ ಪುದೀನ ಕೂಡ ನಿಮ್ಗೆ ಜ್ಯೂಸಿಗೆ ಮತ್ತೆ ಪಲಾವ್ ಬೇಕಾದಕ್ಕೆ ಬಳಸಬಹುದು. ಅದ್ರ ಪಕ್ಕದಲ್ಲೇ ಹರಿವೆ ಇದೆ ನೋಡಿ. ಹೌದು. ಮತ್ತೆ ಇದು ತುಂಬಾ ಖಾರದ ಮೆಣಸು. ಮೊದಲನೇ ಸಲ ತಿಂದು ನಾವು ಬೇಡವೇ ಬೇಡ ಅಂತ ಬಿಟ್ವಿ. ಆದ್ರೆ ಈಗ ಉಪಾಯ ಮಾಡಿದ್ವಿ, ಸ್ವಲ್ಪ ಎಳ್ತಿರುವಾಗಲೇ ಕೊಯ್ತೀವಿ. ಹೌದು, ಅದೇ ಅದ್ಭುತ ರುಚಿ ಆಗುತ್ತೆ. ಒಳ್ಳೆ ಇಲ್ಲಿ ಎಲ್ಲ ಮಲ್ಚಿಂಗ್ ಗೆಣಸನ್ನ ಹಾಕಿದಿರಲ್ಲ? ಹೌದೌದು, ಗೆಣಸಿದೆ, ಒಂದೆಲ್ಗ ಇದೆ. ಇದು ಕ್ಯಾರೆಟ್ ಗೆಣಸು ಅಂತ. ಪಕ್ಕ ಕ್ಯಾರೆಟ್ ನೋಡ್ಲಿಕ್ಕೂ ಕ್ಯಾರೆಟ್ ತರ ಇರುತ್ತೆ. ಮತ್ತೆ ನೋಡಿ ಆಗಿದೆ. ಕಟ್ ಮಾಡಿದ್ರೆ ಒಳಗ್ ಕೂಡ ಕ್ಯಾರೆಟ್ ಇದೆ ಬಣ್ಣ ಇದೆ. ಮತ್ತೆ ನೀವು ಕಚ್ಚಿ ಹಸಿ ಕೂಡ ತಿನ್ಲಿಕ್ಕೂ ಕೂಡ ತುಂಬಾ ರುಚಿ. ಸಿಹಿ ಅಂತ. ಸಾಮಾನ್ಯ ಈ ಗುಲಾಬಿ ಗೆಣಸಲ್ಲಿ ಇರುವಂತ ಅಂಟು ಗುಣ ಸ್ವಲ್ಪ ಕಡಿಮೆ ಇದೆ. ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ ಇದು ತುಂಬಾ ಹರಡೋದಿಲ್ಲ, ಸ್ವಲ್ಪ ಬುಷಿಯಾಗಿ ಬೆಳೀತದೆ. ಅದನ್ನ ಪೇಟೆಯವರಿಗೆ ಹೇಳಿ ಮಾಡಿಸಿದ್ರು. ಒಟ್ಟು ಎಷ್ಟು ವೆರೈಟಿ ಗೆಣಸು ಇದೆ ನಿಮ್ಮಲ್ಲಿ? ಗೆಣಸು 7-8 ವೆರೈಟಿ ಇದೆ. 7-8 ವೆರೈಟಿ ಗೆಣಸು. ನೋಡಿ ಸ್ನೇಹಿತರೆ, ಇಲ್ಲೊಂದು ಭಾರಿ ಚೆನ್ನಾಗಿದೆ, ನೋಡ್ಲಿಕ್ಕೆ ಕ್ರೋಟನ್ ರೀತಿಯಲ್ಲಿದೆ. ಅದ್ರ ಗೆಣಸು ಅಂತ ಹೇಳಿದ್ರು, ಇದಲ್ಲ? ಹೌದು, ಅಲ್ಲೊಂದಿದೆ, ಅದು ಬಿಳಿ ಗೆಣಸು, ಎಲೆ ಆ ರೀತಿ ಇದೆ. ಇಲ್ಲೊಂದಿದೆ ನೋಡಿ. ಅದ್ಯಾವುದು?
ಇದು ಪಿಂಕ್ ಕಲರ್ ಬರುತ್ತೆ. ಹಾ. ಇದನ್ನ ನೀವು ಒಂದು ಲಾನ್ ತರ ಅಥವಾ ಖಾಲಿ ಜಾಗದಲ್ಲಿ ಹಾಕಿದ್ರೆ ನೋಡ್ಲಿಕ್ಕೂ ಒಂದು ಚಂದದ ಆಕಾರದಲ್ಲಿ ಬೆಳೀತದೆ. ಹುಲ್ಗಾವಲ್ ಮತ್ತೆ ತರ. ನಿಮ್ಗೆ ಅಲ್ಲೇ ಒಂದು ಗೆಣಸು ಕೂಡ ಸಿಗ್ತದೆ. ಇದು ನೋಡಿ ಪೇಟೆಯಲ್ಲಿ ಲಾನ್ ಅಂತ ಎಷ್ಟು ಕಷ್ಟಪಟ್ಟು ಬೆಳಿತಿರ್ತಾರೆ. ಹೌದು. ಅದ್ರ ಬದಲು ಈ ಒಂದೆಲ್ಗ ಅದೇ ರೀತಿ ಹರಡುವಂತ ಜಾತಿ ಇದು. ಹಾ. ಇಷ್ಟನ್ನ ಹಾಕೊಂಡ್ಬಿಟ್ರೆ ನೀವು ಬೇರೆ ಗಿಡಕ್ಕೆ ಹಾಕಿದ್ ನೀರೇ ಸಾಕು. ನೋಡಿ ಇಲ್ಲಿ ನಾನು ಈಗ ಮೆಣಸಿನ ಗಿಡಕ್ಕೆ ಹಾಕ್ತಾ ಇರೋದು ಅದ್ರ ಪಕ್ಕದಲ್ಲಿ ಎಷ್ಟು ಸೊಗಸಾಗಿ ಬೆಳೆದಿದೆ ನೋಡಿ. ಅಲ್ಲ. ಇದನ್ನ ದಿನ ನಾಲ್ಕು ಇತ್ರು ನಿಮ್ಗೆ ಅದು ಖಾಲಿ ಆಗೋದಿಲ್ಲ. ಅದು ಅಲ್ಲ. ಸತತ ಬೆಳಿತಾನೆ ಇರ್ತದೆ. ಹಾ. ಮತ್ತೆ ಅತ್ಯದ್ಭುತವಾದ ರುಚಿ ಮತ್ತೆ ನಮ್ಮ ಆರೋಗ್ಯಕ್ಕೆ ಕೂಡ ಅವಶ್ಯಕವಿರುವಂತ ಎಲೆ ಅದು. ಕೆಮಿಕಲ್ ಮುಕ್ತವಾಗಿರುವಂತ ಹೌದು. ಅತ್ಯುತ್ತಮ ಆಹಾರ ಅಲ್ವಾ? ಆಹಾರ ಜೊತೆಗೆ ಹುಲ್ಲುಗಾವಲು. ಇದೊಂದು ಇದು ನೋಡಿ, ಇದು ಪುಂಡಿ ಸೊಪ್ಪು ಅಥವಾ ಗೊಂಗೂರ ಅಂತ ಹೇಳ್ತೀವಿ. ಆಂಧ್ರದಲ್ಲಿ ತುಂಬಾ ಫೇಮಸ್ ಇದು. ಹೌದು. ಪಪ್ಪು ಅಂತ ಮಾಡ್ತಾರೆ. ನಮ್ಮಲ್ಲಿ ಹಸಿರು ಇದೆ ಹಸಿರು ಇದೆಲ್ಲ. ಇರ್ತದೆ ಸಾಮಾನ್ಯ. ಇದು ಹೂ ಬಿಟ್ರೆ ದಾಸವಾಳದ ಹಾಗೆ ಬಿಡುತ್ತೆ, ಪಿಂಕ್ ಕಲರ್ದು. ಹಾ. ಎಲೆ ಮಾತ್ರ ಹುಳಿ ಅಂದ್ರೆ ಹುಳಿ. ನೀವು ಸಾರಿಗೆ 2 ಎಲೆ ಹಾಕಿದ್ರೆ ಸಾಕು, ಸಾರಿನ ರುಚಿಯನ್ನು ಹೆಚ್ಚಿಸುತ್ತೆ. ಹಾ. ಜೊತೆಗೆ ನಿಮ್ಗೆ ಹುಳಿಯ ವಿಟಮಿನ್ ಸಿ ನು ಸಿಗುತ್ತೆ ಅದು. ಇದು ನೋಡಿ, ಇದು ಮಿರಾಕಲ್ ಫ್ರೂಟ್ ಅಂತ. ಹಾ. ಇದು ಮಿರಾಕಲ್ ಪ್ರಭಾವ ಏನು ಅಂತ ತೋರ್ಸಲಿಕ್ಕೆ ಆ ಮಗುನ್ ಕರೆಯೋಣ. ಹಾ. ಬಾರ ಪುಟ್ಟ ಇಲ್ಲಿ. ನೋಡಿ ಸ್ನೇಹಿತರೆ, ನಮ್ಮ ಆದಿತ್ಯನ ಬಂದಿದ್ದಾನೆ ಮಂಗಳೂರಿಗೆ ಇವತ್ತು. ಒಂದು ಕಡೆ ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಿಂದ ಒಂದು ಕಡೆ ಹೋಗುವಾಗ ಇನ್ನು? ಇದೊಂದು ಕಂಟೆಂಟ್ ನ ವಿಡಿಯೋ ಮಾಡ್ಲಿಕ್ಕೆ ಬಂದ್ರೆ ಇವನೇ ಯಾಕೆ ಕರೆದದ್ದು ಈಗ? ನೋಡಿ, ಇವನು ಇದನ್ನ ತಿನ್ಲಿ. ಹಾ. ಆಮೇಲೆ ಅವನಿಗೆ ಏನಾದ್ರು ಒಂದು ಹುಳಿ ಕಾಯನ್ನು ಅದೊಂದು ಕೊಡೋಣ. ಕಾಯಿ ರೆಡಿ ಉಂಟು ನೋಡುವ. ರೆಡಿ ಉಂಟಲ್ಲ? ಹಾ, ತಿನ್ನು. ತಿನ್ನಿ, ಸರಿ ತಿನ್ನಿ. ಸರಿ, ಬೀಜ ಮಾತ್ರ ಹೊರಗಾಕು. ಸರಿ ತಿನ್ನಿ. ಲೇಸ್ ಎಲ್ಲ ತಿಂತೀರಲ್ಲ, ಲೇಸ್, ಸಿಹಿ ಇದೆಯಾ? ಜ್ಯೂಸು, ಹ್ಮ್. ಕ್ಯಾಡ್ಬರಿ, ಹ್ಮ್. ಆ ರೀತಿ ಇಲ್ಲಿ ಇದನ್ನ ರಪ ತಿನ್ಬೇಕಾಯ್ತಾ? ಹ್ಮ್. ಈಗ ಇದು ಹುಳಿ ಇದೆ ಅಲ್ಲ, ಹ್ಮ್. ಇದು ತಿಂದಾಗ ಏನಾಗುತ್ತೆ? ಅದು ನೋಡ್ದೆ, ಅವನೇ ತಿನ್ಲಿ, ಏನ್ ಹೇಳ್ತಾನೆ ನೋಡೋಣ. ಇದು ನೆಲ್ಲಿಕಾಯಿ, ಬಾಂಬೆ ನೆಲ್ಲಿ. ಬಾಂಬೆನಲ್ಲಿ. ಹಾ. ಹಾ. ಇಲ್ಲಾಂದ್ರೆ ಬಿಂಪುಳಿ ಆಗ್ಬೋದು. ಹಾ. ಮೊದ್ಲು ತೋರಿಸಿದ್ನಲ್ಲ ಹುಳಿ ಎಲೆ, ಹೌದು. ಅದನ್ನ ಕೊಡ್ಬೋದು. ಯಾವ್ದಾದ್ರು ಎನಿ ಹುಳಿ ವಸ್ತು. ತಿನ್ನಿ ಆದಿತ್ಯ. ಹಾ, ತಿನ್ನು. ಹುಳಿಯಾ? ಹೇಗುಂಟು? ಸಿಹಿ. ಅದೇಗೆ ಸಿಹಿ? ಹೌದಾ? ಸತ್ಯ? ನಿಜವಾಗ್ಲು? ಜೋರ ಹೇಳಿ ಹಾಗಾದ್ರೆ, ಸಿಹಿ ಹಾ. ಅಂತ ಹೇಳಿ. ಸಿಹಿ ಎಲ್ಲ ಹಾ. ತಿನ್ನಿ, ಸಿಹಿ ಇದೆ ಅಂತ ಹೇಳಿ. ಎಲ್ಲ ಸಿಹಿ ಇದೆ. ಸಿಹಿ ಇದೆಯಾ? ಅದೇ ಮಿರಾಕಲ್ ಮಾಡ್ತಿರೋದು ಅದು. ಈ ಹಣ್ಣಿನ ವಿಶೇಷ ಗುಣ ಅದು. ಹಾ. ಅದನ್ನ ತಿಂದು ಆಮೇಲೆ ಯಾವುದೇ ಹುಳಿ ಅಂಶ ಇರುವ ವಸ್ತು ಒಂದು 5-6 ತಾಸು ಹ್ಮ್. ನೀವು ರಾತ್ರಿ ಮೊಸರನ್ನ ತಿಂದ್ರು ಅದು ಕೂಡ ಸಿಹಿ ಅನ್ಸುತ್ತೆ. ಹಾ. ಅಷ್ಟು. ಅದು ಏನು ಅದು ಸೈಂಟಿಫಿಕಲ್ ರೀಸನ್ ಇರ್ಬೋದು? ಅದ್ರಲ್ಲಿ ನಮ್ಮ ರುಚಿ ಮೊಗ್ಗುಗಳನ್ನೇ ಅದು ಬದಲಾಯಿಸುತ್ತಂತೆ. ಹಾ, 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 ಹಾ. ಆ ರೀತಿಯಾಗಿ ಹಾಗಾಗಿ ಆ ರೀತಿ ಅದು ಹಾ, ಮತ್ತೆ ಬಾರಿ ಸಿಹಿ ಇದೆ ಅಂತಿಲ್ಲ. ಅದು ಸಿಹಿ ಇದೆ. ಹೌದು ಅಲ್ಲ, ಹಾ. ಬಾರಿ ಅಂತಿಲ್ಲ. ಬಾರಿ ಆದ್ರೆ ಇದು ಅಂದ್ರೆ- ಅದಕ್ಕಿಂತ ಸಿಹಿ ಆಗುತ್ತೆ. ಹೌದು, ಅದಕ್ಕಿಂತ ಸಿಹಿ ಆಗುತ್ತೆ. ಹುಳಿ ಅಲ್ಲ. ಅದು ವಿಶೇಷ ಗುಣ. ಹಾಗಲಕಾಯಿ ತಿಂದ್ರೆ ಏನಾಗುತ್ತೆ? ಹಾಗಲಕಾಯಿ ತಿಂದು ನೋಡಿದ್ವಿ, ಅದು ಆಗಲಿಲ್ಲ. ಮೊನ್ನೆ ಒಂದು ಜುಟ್ಟದ ಅಕ್ಕಿ ಬಂತು, ಹಾ. ಇದನ್ನ ಗುಳುಮ್ ಅಂತ ತಿಂತು. ಆಮೇಲೆ ಪಕ್ಕದಲ್ಲಿ ಹಾಗಲದ ಏನೋ ತಿಂತು, ನೋಡಿದ್ರೆ ಹುಳ ತಿನ್ಕೊಂಡು ಹೋಗಿದೆ. ನಾನು ಎಲೆ ತಿಂತ ಅಂತ ಅನ್ಕೊಂಡಿದ್ದೆ. ಹಾ. ಬಟ್ ಅದಲ್ಲ, ಅದು ಹುಳ ಸಿಕ್ಕಿತ್ತು, ಅದನ್ನ ತಿಂದಿತ್ತು ಅದು. ಕರೆಕ್ಟ್. ಸರ್, ನೀವು ಎಷ್ಟೋ ವಿಡಿಯೋಗಳನ್ನ ಮಾಡ್ತಿರ್ತೀರಿ, ಎಷ್ಟೋ ಜನರಿಗೆ ವಿಷಯಗಳನ್ನ ತಲುಪಿಸ್ತೀರಿ. ನಾವು ಕೂಡ ತುಂಬಾ ಕಡೆ ಕೈತೋಟ ಪ್ರೋಗ್ರಾಮ್ ಮಾಡ್ತೇವೆ, ಶಾಲೆಗೆ ಹೋಗಿ ಹೇಳ್ತೇವೆ. ಹ್ಮ್. ಆದ್ರೂ ಕೂಡ ಎಷ್ಟೋ ಜನ ಒಂದ್ ಸ್ವಲ್ಪ ದಿನ ಮಾಡ್ತಾರೆ, ಮತ್ತೆ ನಿಲ್ಸ್ಬಿಡ್ತಾರೆ. ಹ್ಮ್. ಹಾಗಾಗಿ ನಾನು ಇನ್ನೂ ಒಂದು ಕ್ರಮ ಮಾಡ್ತಾ ಇದ್ದೀನಿ. ಈ ರೀತಿ ಬದನೆ ಮತ್ತೆ ಬೇರೆ ಬೇರೆ ಗಿಡಗಳನ್ನ ಕಸಿ ಮಾಡಿ ಜನರಿಗೆ ಹಂಚೋದು ಅಂತ, ಸ್ನೇಹಿತರಿಗೆ ಕೊಡೋದು. ಆಮೇಲೆ ಅದನ್ನ ಫಾಲೋ ಅಪ್ ಮಾಡ್ತಾ ಇರ್ತೇನೆ. ಹಾ. ಇದು ನೋಡಿ, ತುಂಬಾ 3-4 ವರ್ಷ ಇದು ಈ ಬದನೆ ಗಿಡ ಕಾಯಿ ಕೊಡ್ತಾ ಇರ್ತದೆ. ಓ. ಸೊ ಇದನ್ನ ಏನಾದ್ರೂ ವಿಶೇಷ ದಿನದಲ್ಲಿ ಕೊಡ್ತೇನೆ, ಹಾ. ಅಥವಾ ಸ್ನೇಹಿತರು ಮನೆಗೆ ಬಂದಾಗ ಅವ್ರಿಗೆ ಕೊಡ್ತೇನೆ. ಹಾ. ಈ ರೀತಿಯಾಗಿ ನಾವು ಜನರಲ್ಲಿ ಸ್ವಲ್ಪ ಅವೇರ್ನೆಸ್ ಬೆಳೆಸಬಹುದು. ಈಗ ನೀವು ತಕೊಂಡೋಗಿ ಹಾ. ಕೊಟ್ರಲ್ಲ ಜನರಿಗೆ, ಹೌದು. ಅವರು ಮತ್ತೆ ಅದನ್ನು ಕಂಟಿನ್ಯೂ ಮಾಡಿದ್ದೇನ ನೋಡಿದ್ರ ನೀವೇನಾದ್ರು? ಹೌದು, ಆಗಿದ್ದೇನವರು ನಮ್ಮ ಗ್ರೂಪ್ ಉಂಟಲ್ಲ, ಕೈತೋಟ ಕ್ರಾಂತಿ ಆಗಲಿ, ಹಾ. ಅಲ್ಲಿ ಗ್ರೂಪ್ ಅಲ್ಲಿ ಫೋಟೋ ಹಾಕ್ತಿರ್ತಾರೆ. ಆಗ್ತಾರೆ ಅಲ್ಲ? ಮತ್ತೆ ಬೇರೆದು ಇಂಟ್ರೆಸ್ಟ್ ಅಲ್ಲಿ ಬೆಳೀತಾರ? ಬೇರೆದು ಇಂಟ್ರೆಸ್ಟ್ ಅಲ್ಲಿ ಅವ್ರು ಕಸಿ ಮಾಡ್ಲಿಕ್ಕೆ ಬರೋದಿಲ್ಲ, ಅಲ್ಲ ಬೇರೆ ಆದ್ರೆ ಬೇರೆ ಗಿಡಗಳನ್ನು ಬೆಳಿತಾರೆ. ಹಾ. ತುಂಬಾ ಆಸಕ್ತಿಯಿಂದ. ಬದನೆಗಂತೂ ತುಂಬಾ ಚೆನ್ನಾಗಿ ಬೆಳೆದವರಿದ್ದಾರೆ. ಮತ್ತೆ ನಮ್ ಗ್ರೂಪ್ ಅಲ್ಲಿ ನಾವು ಯಾವಾಗ್ಲೂ ಎನ್ಕರೇಜಿಂಗ್ ಶಬ್ದ ಹೇಳ್ತಿರ್ತೇವೆ, ಅವರಿಗೆ ಪ್ರೋತ್ಸಾಹ ಕೊಡ್ತಿರ್ತೇವೆ. ಹಾ. ಈಗ ಕೈತೋಟ ಅಂದ್ರೆ ಕೆಲವರು ತುಂಬಾ ಬೆಳೆಯೋರು ಹಾಕ್ತಾರೆ, ಹಾ. ಆದ್ರೆ ಅದೊಂದೇ ಅಲ್ಲ. ಒಂದೇ ಒಂದು ಪುದೀನ ಬೆಳೆಸಿದ್ರು ಕೂಡ, ಅದು ನಿಮ್ಮ ಬಾಲ್ಕನಿಯಲ್ಲಿ ನೀವು ಬೆಳೆಸಿದ್ರು ಕೂಡ ಅದು ಒಳ್ಳೇದೆ. ಕೈತೋಟಕ್ಕೆ ಮುಂದೆ ಬನ್ನಿ ಮಾಡಿ ಅಂತ ಯಾವಾಗ ನಾನು ಅದನ್ನು ಹೇಳುವಂತದ್ದು. ಹೌದು. ಉದಾಹರಣೆಗೆ ನಮ್ಮ ಮನೇಲಿ ಒಂದು 60-70 ವೆರೈಟಿ ತರಕಾರಿಗಳು ನಾವು ಬೆಳಿತೇವೆ. ಓ. ಆದ್ರೆ ಜನರಿಗೆ ನಾವು ಹೇಳುವಾಗ ಒಂದು 5 ವೆರೈಟಿ ಬೆಳಿ ಅಂತ ಹೇಳುದು. ಹ್ಮ್. ಯಾಕೆಂತ ಹೇಳಿದ್ರೆ ಅವನ್ ನಂದು ನೋಡುವಾಗ ಅವನ ಮನಸ್ಸಲ್ಲಿ ಏನ್ ಬರುತ್ತೆ ಅಂದ್ರೆ, ನಮ್ಮ ತುಳುವಲ್ಲಿ ಒಂದು ಮಾಡ್ತೇವೆ, ಹ್ಮ್. ಅವೇನ್ ಕಾಪುಜಿ ಅಂತ ಹೇಳಿ, ಓ. ನಮಗೆ ಸಾಧ್ಯ ಇಲ್ಲ ಅಂತ ಹೇಳಿ. ಸಾಧ್ಯ ಇಲ್ಲ. ಆದ್ರೆ ಸಾಧ್ಯತೆ ಅಂತ ಅನ್ನೋದಕ್ಕೋಸ್ಕರ ಸಣ್ಣ ಸಣ್ಣ ರೈತರನ್ನು ಹುಡುಕಿ ಸಂದರ್ಶನ ಮಾಡ್ತೇವೆ. ಓ, ಈಗ ಒಳ್ಳೆ- ನಿಮ್ಮ ಒಳ್ಳೆ ಕೆಲ್ಸ. ಸಂದರ್ಶನ ಮಾಡಿದಲ್ಲ ಸಿಟಿಲಿ, ಹ್ಮ್. ಇದೆಷ್ಟೋ ಸಿಟಿಯ ಜನರಿಗೆ ಪ್ರೇರಣೆ ಆಗುತ್ತೆ. ಹೌದು. ಅದ್ರ ಜೊತೆಗೆ ಈಗ ನಿವೃತ್ತರು, ಅದೇ ರೀತಿ ಬೇರೆ ಹೌದು. ಬೇರೆ ಪ್ರೊಫೆಷನಲ್ ಇರೋರು, ಹೌದು. ಯಾಕಂದ್ರೆ ನಿಮ್ಮ ಪ್ರೊಫೆಷನ್ ಬೇರೆ ಬೇರೆ ಇದೆ. ಹೌದು. ಆದ್ರೂ ಕೂಡ ನೀವು ಸಮಯ ಮಾಡ್ಕೊಂಡು, ಅಂದ್ರೆ ಎಷ್ಟೋ ಜನರು ಸಮಯ ಇಲ್ಲ ಅಂತ ಹೇಳಿದ್ರೆ ಪೇಟೆಯಲ್ಲಿ, ಹೌದು, ಹೌದಲ್ಲ? ಅದು ಸುಳ್ಳೆ. ಹಾ. ಮತ್ತೆ ಇನ್ನೊಂದಂದ್ರೆ, ನಾವು ಅಂಗಡಿಲಿ ನೋಡಿದಾಗ ಒಂದ್ ರಾಶಿ ಇರ್ತದೆ, ಅಷ್ಟು ಬೆಳೆ ಇರ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮೊಂದು ಒಂದೇ ಆಗಿದೆಯಲ್ಲ ಅಂತ. ಹೌದು. ಅದೀಗ ಎಲ್ಲರ ಮನೇಲೂ ನ್ಯೂಕ್ಲಿಯರ್ ಫ್ಯಾಮಿಲಿ, Correct. 2 ಜನ 3 ಜನ ಇರ್ತಾರೆ, ಎಷ್ಟು ಬೇಕು ಹೇಳಿ. ಸಣ್ಣ ಸಣ್ಣ ಗಿಡಗಳಿದ್ರೆ ಸಾಕು. ಮತ್ತೆ ವಾರದಲ್ಲಿ ಒಂದೇ ತರಕಾರಿ ತಿನ್ಲಿಕ್ಕೆ ಸಾಧ್ಯ ಇಲ್ವಾ? ಹೌದು, ಹೌದು, ಅದಕ್ಕೆ ವೆರೈಟಿ ಬೆಳ್ಕೊಳ್ಳಿ. ಎರಡೆರಡು ಗಿಡಗಳಿದ್ರೆ ಒಂದೊಂದು ಸಾಕು. ಎರಡೆರಡು ಬಿಟ್ರು ನಿಮ್ಗೆ ಸಾಕಾಗತ್ತೆ ಅಂತ. ಕರೆಕ್ಟ್. ಯಾಕಂದ್ರೆ ಈ ಸಿಟಿ ಒಳಗಡೆ ಈಗ ನಾನು ನೋಡಿದ ಪ್ರಕಾರ ಇಲ್ಲಿಗೆ ನೋಡಿ ಸ್ನೇಹಿತರೆ,
ನೀವು ಶಿರ್ಸಿ ಮೂಲದವರಲ್ಲ, ಹೌದು ಒಂದು ಶಿರ್ಸಿ ರೀತಿಯ ಮಲೆನಾಡನ್ನೇ ಸೃಷ್ಟಿ ಮಾಡಿದ್ರಿ. ಯಾಕಂದ್ರೆ ಸಿಟಿಗಳಲ್ಲೆಲ್ಲ ಈ ಬಿಸಿಲು ಭಯಂಕರ ಹೊಡಿತಿರ್ತದೆ, ಅಂತದ್ರಲ್ಲಿ ತಂಪು ವಾತಾವರಣ, ಅದರೊಟ್ಟಿಗೆ ಬಗೆಯ ಬಗೆಯ ಹೂಗಳು. ಅದರ ಜೊತೆಗೆ ಇನ್ನೊಂದು ಆಶ್ಚರ್ಯ ಅನಿಸಿದ್ದು ನನಗೆ, ಇಲ್ಲಿ ನೀವು ಉಪಯೋಗಿಸಿರುವಂತ ಒಂದಷ್ಟು ವಸ್ತುಗಳು. ಅಂದ್ರೆ ನಾವು ಕೈ ತೋಟ ಅಂತ ಮಾತಾಡಿದ ತಕ್ಷಣ ಗ್ರೋ ಬ್ಯಾಗ್, ಅದು ಒಂದಕ್ಕೆ 50 ರೂಪಾಯಿ 100 ರೂಪಾಯಿ, ಅದು ಇನ್ನೊಂದು ಯಾವುದು ಅದು ಇದು ಅಂತ ಹೇಳಿ ಫಸ್ಟ್ ಅದನ್ನು ಪರ್ಚೇಸ್ ಮಾಡ್ಲಿಕ್ಕೆ ಹೊರಡ್ತಾರೆ ಹೌದು ಜನರು. ಹೌದು. ಆದ್ರೆ ನೀವು ಹೇಗೆ ಇದನ್ನು ಈ ರೀತಿ ಮಾಡಿದ್ರಿ? ನಾನು ಮೊದಲು ಶುರು ಮಾಡಿದ್ದು ಕೂಡ ನೆಲದಲ್ಲಿ ಮಾಡ್ಲಿಕ್ಕೆ ಹೊರಟಿದ್ದೆ. ಕರಾವಳಿಯಲ್ಲಿ ನೆಲ ಸ್ವಲ್ಪ ಮುರಕಲ್ಲಿನ ನೆಲ. ಹಾ. ಆಗ ನಾನು ಅಂದ್ಕೊಂಡಿದ್ದು ಬೇರೆ ಸಣ್ಣ ಪುಟ್ಟದ್ರಲ್ಲಿ ಮೊದಲು ಬೆಳಿಬೇಕು ಅಂತ. ಹಾ. ಇದು ನೋಡಿ ಬಾಟ್ಲಿಯಲ್ಲಿ ನಾವು ವೇಸ್ಟ್ ಆಗುವಂತ ಬಾಟ್ಲಿಯಲ್ಲಿ ಪುದೀನ ಬೆಳಿಬಹುದು. ಓ. ಇದು ಹೊನಗೊನೆ ಇದೆ. ಹಾ. ಮತ್ತೆ ಇಲ್ಲಿ PVC ಪೈಪ್ ವೇಸ್ಟ್ ಆಗಿ ಎಸೆಯುವಂತದ್ದು. ಹಾ. ಅದರಲ್ಲಿ ಲಾವಂಚ ಲವಂಚ. ಹೌದು. ಇದು ನೋಡಿ ಒಂದು ವರ್ಷದಲ್ಲಿ ನಿಮ್ಗೆ ಇದನ್ನ ಎತ್ತಿದ್ರೆ ಸ್ವಲ್ಪ ಹೊಯ್ಗೆ ಜಾಸ್ತಿ ಹಾಕ್ಬೇಕು. ಹಾ. ಸೊ ಎತ್ತಿದ್ರೆ ನಿಮ್ಗೆ ಅದೇ ಆಕಾರದ ಬೇರೆ ಸಿಗ್ತದೆ. ಅಲ್ಲ, ನೀವು ಗೆರಟೆಯನ್ನು ಬಿಟ್ಟಿಲ್ಲ ಇದರಲ್ಲಿ? ಹೌದು, ಗೆರಟೆಯಲ್ಲಿ ನಾವು ಅದ್ರಲ್ಲಿ ಪುದೀನ ಹಾಕಿದ್ರಿ. ಹೌದು ನೋಡಿ ಸ್ನೇಹಿತರೆ, ಗೆರಟೆ, ಅದಾದ್ಮೇಲೆ ಟೈರು, ಅದಾದ್ಮೇಲೆ ಸಣ್ಣ ಸಣ್ಣ ಮಗ್ಗುಗಳು, ಪಾತ್ರೆಗಳು, ಮಣ್ಣಿನ ಪಾತ್ರೆಗಳು, ಬಟ್ಟಿ. ಇಲ್ಲಿ ನೋಡಿ ಸ್ನೇಹಿತರೆ, ಸೂಪರ್ ಇದೆ. ಎಷ್ಟೋ ಊರುಗಳಿಗೆ ಹೋಗಿರ್ಬೋದು ಇದು. ಇದೇನಂತ ಹೇಳಿದ್ರೆ ಸುಟ್ಟಿಗೆ ಸಲಮ, ಹೌದು ಎಷ್ಟೋ ಕಡೆಯಲ್ಲಿ ಓಡಾಡಿರ್ಬೋದು ಇದು. ಹೌದು ಆದ್ರೆ ಇವತ್ತು ಕೊನೆಯ ಕಾಲದವರೆಗೂ ಕೂಡ ಅದು ನಿಮಗೆ ಉಪಯೋಗ ಆಗ್ತಿದೆ ಅಲ್ಲ. ಹೌದು. ಮನುಷ್ಯ ಜೀವನ ಕೂಡ ಹಾಗೆ ಆಗ್ಬೇಕು ಅಂತ ಹೇಳ್ತೀರಿ. ಇದು ನೋಡಿ, ಒಂದು ಈಗ ನಮ್ಮಲ್ಲಿರೋ ಮರಗಳನ್ನು ಪರಿಚಯ ಮಾಡೋಣ. ಹಾ. ಅದರಲ್ಲಿ ಎಲೆಯನ್ನ ಏನಾದ್ರು ಗುರುತಿಡ್ತಾಳ ಆರಾಧ್ಯ? ತುಂಬಾ ಕಡೆ ವಿಡಿಯೋ ಎಲ್ಲ ಮಾಡ್ತಾಳಂತೆ. ನೋಡೋಣ ಆರಾಧ್ಯದ ಪರಿಮಳ ನೋಡಿ, ಹೇಳು ಯಾವ್ದ್ರದ್ದು ಎಲೆ ಅಂತ. ಹೌದು, ಲವಂಗ ಹಾ ಸರಿಯಾಗಿ ಹೇಳಿದೆ, ಕಾನ್ಫಿಡೆನ್ಸ್ ಇಂದ ಹೇಳು. ಕರೆಕ್ಟ್. ಲವಂಗದ್ದು ಅದೇ ಗೊತ್ತಾಯ್ತು ನಿಮಗೆ ತಕ್ಷಣ. ಅದ್ರದ್ದು ಸ್ಮೆಲ್ ನಂಗೆ ಮನೆಗೆ ಸಾಂಬಾರ್ ಮಾಡ್ಲಿಕ್ಕೆ ತರ್ತಾರ. ಅದರ ಜನ ಕೂಡ ಹೌದು. ಗೊತ್ತಿದ್ದಾಳೆ, ಹೌದು. ಒಂದು ಪರಿಚಯ ಮಾಡಿಸ್ಲಿಕ್ಕೆ. ಇದು ಮನೆ ಎದುರುಗಡೆನೇ ಲವಂಗ ಇದೆ ಅಲ್ಲ. ಹೌದು, ಇದೆ ಲವಂಗ. ಇದೊಂದು 2 ವರ್ಷದಿಂದ ಹೂ ಬರ್ತಾ ಇದೆ ಇದರಲ್ಲಿ. ಹಾ. ಮತ್ತೆ ಹೂ ಬರ್ಬೇಕಾಗೇ ಇಲ್ಲ, ಎಲೆನೇ ಅತಿ ಪರಿಮಳಯುಕ್ತ. ಹಾ. ನಾವು ಟೀಗೆ ಹಾಕ್ಬೋದು, ಕಷಾಯಕ್ಕೆ ಹಾಕ್ಬೋದು, ಮಸಾಲೆಗೆ ಹಾಕ್ಬೋದು. ಹಾ. ಎಲ್ಲದಕ್ಕೂ ಬಳಕೆ ಇದು. ಸೂಪರ್. ಏನಿಲ್ಲ, ನಿಮ್ದು ಮೌತ್ ಫ್ರೆಶ್ನರ್ ತರ. ಹಾ. ಹೊರಗಡೆ ಹೋಗುವಾಗ ಒಂದ್ ಸ್ವಲ್ಪ ಬಾಯಲ್ಲಿ ಬಿದ್ದ ಎಲೆನ ಬಾಯಿಗೆ ಹಾಕಿ ಜಗ್ಕೊಂಡು ಮನೆಗೆ ಹೋದ್ರಾಯ್ತು ಹೊರಗಡೆ. ಅದರ ಜೊತೆಗೆ ಅದಕ್ಕೆ ಕಾಳುಮೆಣಸನ್ನು ಬಿಟ್ಟಿದ್ದೀರಿ, ಹೌದು, ಅಲ್ಲ? ಕಾಳುಮೆಣಸು ತುಂಬಾ ಬಿಡುತ್ತೆ ಅದರಲ್ಲಿ. ಹಬ್ಬಿಸಿದಿರಿ. ಸೂಪರ್ ಇದೆ. ಅಂದ್ರೆ ಮರಗಳನ್ನು ಈಗ ಎಕ್ಸ್ಪ್ಲೇನ್ ಮಾಡ್ತೀರಿ. ಅದರ ಜೊತೆ ಪಪ್ಪಾಯಿ ಹಾಕಿದಿರಿ. ಇದೊಂದು ಮರ ಆಗ ನೀವು ಆದಿತ್ಯನಿಗೆ ಕೊಟ್ರಲ್ಲ, ಅದರದ್ದು ಹೌದು, ಕಾಯಿ ಅಲ್ಲ? ಇದು ರಾಜ್ನೆಲ್ಲಿ ಅಥವಾ ಬೊಂಬಾಯಿನೆಲ್ಲಿ ಅಂತ ಹೇಳ್ತಾರಲ್ಲ. ಹಾ. ಹಾ. ನೋಡಿ ಸ್ನೇಹಿತರೆ, ರಾಜ್ನಲ್ಲಿ, ಬೊಂಬೈನಲ್ಲಿ, ನಮ್ಮಲ್ಲೆಲ್ಲ ಅವಿಲು ಮಿಲ್ಕಿದ ಅಂಗಡಿಗಳಲ್ಲಿ ಹಾಕಿರ್ತಾರೆ ರೋಡ್ ಸೈಡ್ ಅಲ್ಲಿ. ಅವ್ರು ಇದನ್ನು ಉಪ್ಪು ನೀರಲ್ಲಿ ಹಾಕಿ ಹೌದು. ಮಾರ್ತಾ ಇರ್ತಾರಲ್ಲ. ಹೌದು. ಅದ್ರ ಜೊತೆ ಇದೊಂದು ವಿಶೇಷ ವೆರೈಟಿ ಹಾಗೆ ಹೇಳಿದ್ರಿ. ಅಂದ್ರೆ ಹೌದು, ಇದಕ್ಕೆ ಇದು ಕಸಿ ಕಟ್ಟಿದ್ದು ಅಂತ. ಇದ್ರದ್ದು- ಗೋಸಂಪಿಗೆ. ಹಾ. ಇದರಲ್ಲಿ ಆಕ್ಚುಲಿ ಒಂದು 2 ಅಡಿ ಆಗಿರುವಾಗ ನಾನು 4-5 ವೆರೈಟಿ ತಂದು ಇದಕ್ಕೆ ಕಸಿ ಮಾಡಿದ್ದೆ. ಹಾ. ಇದ್ರಲ್ಲಿ ನೋಡಿ ಈಗ 5 ವೆರೈಟಿ ಇದೆ. ಹಾ. ಮೇಲೆ ನೋಡಿದ್ರೆ ನಿಮ್ಗೆ ಕೆಂಪು ಮತ್ತೆ ಬಿಳಿ ಹೂ ಆಗ್ತಾ ಇರೋದು ಕಾಣಿಸುತ್ತೆ. ಅಲ್ಲ. ಶೇಡಿ ಹೂ ಆಗುತ್ತೆ. ನೋಡಿ ಸ್ನೇಹಿತರೆ, ಇಲ್ಲಿ ಈ ಬಿಳಿ ಹೂವಿದೆ, ಅದರ ಜೊತೆಗೆ ನೋಡಿ ಇಲ್ಲಿ ಕೆಂಪು ಹೂವಿದೆ, ಬುಡ ಒಂದೇ ಇದೆ. ಹೇಗೆ ಕಸಿ ಕಟ್ಟಿದ? ಇಲ್ಲಿ ಕಸಿ ಕಟ್ಟಿದ? ಹೌದು, ಇದು ವಿ ಕಸಿನೇ, ಮಾಮೂಲಿ ಕಸಿ. ಅದು ಇಷ್ಟು ಚಿಕ್ಕದಿರುವಾಗ ಮಾಡಿದ್ದು. ಇದು ಡಾರ್ಕ್ ಪಿಂಕ್, ಹಾ. ತುಂಬಾ ಚೆನ್ನಾಗಿ ಮಳೆಗಾಲದಲ್ಲಿ ಹೂ ಬಿಡುತ್ತೆ. ಮತ್ತೆ ಇದು ನೋಡಿ, ಎಲೆ ಸಂಪೂರ್ಣ ಬೇರೆ ಆಗಿದೆ, ಅಲ್ಲ? ಹೂ ಕಾಣಿಸುತ್ತೆ ಈ ಕಡೆ ಬಂದ್ರೆ. ಹಾ, 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 ಹಾ. ಇದು ನಿಮ್ ಪಾರ್ಕ್ ಅಲ್ಲೆಲ್ಲ ಸಿಗುತ್ತೆ ನೋಡಿ ಆ ತರದ್ದು. ಹೌದು, ಅದನ್ನು ಕಸಿ ಕಟ್ಟಿರೋದ? ಅದು ಕಸಿ ಆಗಿದೆ ನೋಡಿ ಇದು. ನೋಡಿ ಸ್ನೇಹಿತರೆ, ಇದು ಒಂದು ಹೊಸತು ವಿಷಯ. ಯಾಕಂದ್ರೆ ಇದು ನೋಡಿ ಬೇರೆನಿದು, ಇದ್ರೆ ನೋಡಿ ಹೀಗೆ ಬಂದಿದೆ ಇಲ್ಲಿ. ಇಲ್ಲಿ ಬಂದು ಯಾವ್ದಕ್ಕೆ ಅಂದ್ರೆ ಇದಕ್ಕೆ ಕಸಿ ಕಟ್ಟಿದೆ. ಗೋಸಂಪಿಗೆಗೆ ಕಟ್ಟಿದ್ದು. ಹೌದು, ಯಾಕಂದ್ರೆ ಒಂದೇ ಮರದಲ್ಲಿ 2 ವೆರೈಟಿ. 3-5 ವೆರೈಟಿ. ಅಲ್ಲ, ಆದ್ರೆ ಇದು ಮರನೇ ಬೇರೆ ವೆರೈಟಿ ಅಲ್ಲ, ಎಲೆನೇ ಇಲ್ಲೇ ಬೇರೆ. ಹೌದು. ಅಲ್ಲ? ಅಂದ್ರೆ ಅದು ಅದೇ ಕುಟುಂಬದ್ದು ನೋಡಿ ಅಂತ ಸ್ನೇಹಿತರೆ, ಸೇರಿದ್ದು ಅಂತ. ಇಲ್ಲಿ ಹಳದಿದೆ, ಇಲ್ಲಿ ಮೇಲ್ಗಡೆ ನೋಡಿ ಕೆಂಪು ಇಲ್ಲಿ ಬಿದ್ದಿದೆ, ಇಲ್ಲಿ ಹಳದಿದೆ. ಸೂಪರ್ ಇದೆ ಮೇಡಮ್, ಇದು ಒಳ್ಳೆ ಪ್ರಯೋಗ ಇದೆ ಅಲ್ವಾ? ಹೌದು. ಇದು ಪಾರಿಜಾತ. ಇದಕ್ಕೂ ಕೂಡ ಒಂದು 10-15 ವರ್ಷ ಆಯ್ತು. ಹಾ. ಅದು ಬೆಳೆದಿರುವ ಕಟ್ ಮಾಡ್ತೇವೆ, ಮತ್ತೆ ಬರ್ತದೆ. ಹಾ. ಹಾಗೆ ಪರಿಮಳ ಸುಸ್ತಾ ಇರ್ತದೆ. ಇಲ್ಲೊಂದು ಸೀತಾಫಲ ಇದೆ. ಸೀತಾಫಲ. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಆಗುವಂತದ್ದು. ಓ. ಹಣ್ಣು ತುಂಬಾ ಇದು ನೋಡಿ ಪಪ್ಪಾಯ. ನೀವು ಪಪ್ಪಾಯ ಹಣ್ಣು ತಂದು ತಿಂದು ಬೀಜವನ್ನು ಎಸಿತಾ ಇದ್ರೆ ಹಾ. ಅದು ಗಟ್ಟಿ ಬೀಜ ಎಲ್ಲಿ ಬೇಕಾದ್ರೂ ಹುಟ್ಕೊಳ್ಬಹುದು. ಅದನ್ನ ಹಾಗೆ ಬಿಡಿ. ಹಾ. ಅದು ಅಲ್ಲೇ ಇರ್ಬೇಕು, ಕಾಂಪೌಂಡ್ ಅಂಚಿಗೆ ಇರ್ಬೇಕು, ಹಾಗೆ ಅಂದ್ಕೊಳ್ಳೋದು ಬೇಡ. ಎಲ್ಲಿ ಇರುತ್ತೋ ಅಲ್ಲೇ ಅದು ಬೆಳ್ಕೊಳ್ಳುತ್ತೆ. ತನಗೆ ಬೇಕಾಗಿರೋ ಪೋಷಕಾಂಶನ ಅದು ಬೇರ್ ಕೊಟ್ಟು ಕಲ್ಸ್ಕೊಂಡು ತಗೊಳುತ್ತೆ. ಹೌದು. ಆಮೇಲೆ ಇಲ್ಲಿ ನೋಡಿ, ಇದು ಕಾಡು ಕೊತ್ತಂಬರಿ ಅಂತ. ಹ್ಮ್. ನಿಜವಾದ ಔಷಧೀಯ ಗುಣ ಇರುವಂತದ್ದು ಇದೇ ಕೊತ್ತಂಬರಿಗೆ. ಹೌದು. ಇಲ್ಲೂ ಕೂಡ ನೀವು ವೇಸ್ಟ್ ಇಂದ, ಕಸದಿಂದ ರಸ ತರ ಹಾ. ಇದ್ರ ಸುತ್ತಲೂ ಒಂದು ಮಾಡಿ ಇದನ್ನು ಒಂದು ಅಲಂಕಾರಿಕವಾಗಿ ಕೂಡ ಕಾಣಬಹುದು. ಬೇರೆ Correct. ಮನೆಯಲ್ಲಿ ನೀವು ಈ ರೀತಿ ಮಾಡಬಹುದು. ಕರೆಕ್ಟ್. ಆಮೇಲೆ ಇದು ನೋಡಿ, ಇದು ಉಳಿದಿರೋ ವೈರ್ ಮೆಶ್ ಅನ್ನ ರೌಂಡ್ ಆಗಿ ಸುತ್ತಿದ್ರೆ ಸಿಲಿಂಡರ್ ತರ ಮಾಡಿ ಹಾ. ಅದ್ರಲ್ಲಿ ಕಸ ಹಾಕ್ತಾ ಬಂದು ಬೇರೆ ಗಿಡಕ್ಕೆ ನೀರ್ ಹಾಕುವಾಗ ಇದಕ್ಕೂ ಸ್ವಲ್ಪ ನೀರ್ ಹಾಕಿದ್ರೆ ಹಾ. ಅದು ಗೊಬ್ಬರ ಆಗ್ತಾ ಇರ್ತದೆ. ಅಡಿಯಲ್ಲಿ ನೀವು ಬೇಗ ಹೀಗೆ ಮೇಲೆ ಎತ್ತಿದ್ರೆ ಕೆಳಗಿಂದ ಗೊಬ್ಬರ ತೆಗೆದು ಬೇರೆ ಗಿಡಕ್ಕೆ ಕೊಡಿ. ಆದಿತ್ಯ, ಇದೊಂದು ಎಲೆ ನೋಡಿ, ಇಲ್ಲಿ ಎಷ್ಟು ಚಂದ ಇದೆ ಅಲ್ವಾ, ಹಸಿರಾಗಿ. ಇದು ನೋಡಿ, ಇದ್ರ ಪರಿಮಳ ನೋಡು. ನೋಡಿ
ಏನಿರ್ಬೋದು ಈ ಕಡೆ ತಿರುಗಿ. ನೋಡು ನೋಡಿ, ಯಾವಾಗ್ಲೂ ಎಲೆಯನ್ನ ಮುರಿದ್ರೆ ಅದ್ರ ಪರಿಮಳ ಗೊತ್ತಾಗತ್ತಲ್ವಾ? ಸ್ವಲ್ಪ ಇನ್ನೊಂದ್ ಚೂರು ಮುರಿದ್ ನೋಡು. ನೋಡಿದ್ಯಾ ಇದ್ದದ್ದು ಯಾವಾಗಾದ್ರೂ ಪರಿಮಳ? ಸಣ್ಣ ಇರುವಾಗ ಕೊಡ್ತಿದ್ರು ಏನದು? ಬಾಜೆ. ಬಜೆ? ಹ್ಮ್. ಹೌದಾ? ನೆನ್ಪುಂಟ ನಿಂಗೆ? ಮೊನ್ನೆ ಸಣ್ಣದೇನೋ ನಿಮ್ಗೇನು 30 ವರ್ಷ ಆಯ್ತು ಇಲ್ಲಲ್ಲ? ಅಲ್ಲ ಇಲ್ಲ. ಆದದ್ದೇ 8 ವರ್ಷ 4 ವರ್ಷ ಹಿಂದೆ ಕೊಡ್ತಿದ್ರೇನಲ್ಲ? ಅದಕ್ಕೆ ನಾಲಗೆ ಕರೆಕ್ಟ್ ಅಲ್ಲಾಡ್ತಿದಲ್ಲ. ನಾಲಗೆ ನೋಡಿದ್ರೆ ಬಜೆ ತಿಂದು ಸರಿಯಾಗಿ ಅಲ್ಲಾಡ್ತಿದಲ್ಲ. ಇದು ಈ ಎಲೆಯನ್ನ ಕಷಾಯ ಕೂಡ ಬಳಸಬಹುದು. ಮತ್ತೆ ನೋಡಿ, ಮನೆ ಎದುರು ಒಂದು ಇಂಥ ಗಿಡ ಇದ್ರೆ ಎಷ್ಟು ಅಲಂಕಾರಿಕವಾಗಿಯೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವಾ? ಸೂಪರ್ ಇದೆ. ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರಬೇಕು. ಅದನ್ನ ಇದಕ್ಕೆ ತೂತ್ ಮಾಡ್ಲಿಲ್ಲ, ಸ್ವಲ್ಪ ನೀರ್ ನಿಂತ್ರು ಪರವಾಗಿಲ್ಲ. ಕರೆಕ್ಟ್. ಸ್ನೇಹಿತರೆ, ಮಂಗಳೂರು ನಗರದಲ್ಲಿರುವಂತಹ ಒಂದು ಕಾಡನ್ನು ನೀವೆಲ್ಲರೂ ಕೂಡ ನೋಡಿದ್ರಿ. ಈ ರೀತಿಯ ತರಕಾರಿ ತೋಟಗಳು ಮಾಡಬೇಕು ಅಂತ ಹೇಳಿದ್ರೆ ಇದಕ್ಕೆ ಸಹಜವಾಗಿರುವಂತಹ ಸಾವಯವ ಒಂದಷ್ಟು ಉತ್ಪನ್ನಗಳು, ಗೊಬ್ಬರಗಳೆಲ್ಲ ಅವಶ್ಯಕ ಆಗಿರುವಂತದ್ದು. ಇದಕ್ಕೆ ಏನೇನು ಸಾವಯವ ಉತ್ಪನ್ನಗಳನ್ನು ಉಪಯೋಗಿಸ್ತಾರೆ ಅನ್ನುವಂಥದ್ದನ್ನು ಸರೋಜಮ್ಮನ ಹತ್ರ ಕೇಳುವ. ನೋಡಿ, ಇದು ರಾಮಕೃಷ್ಣ ಮಿಷನ್ ಅವರಿಂದ ತಗೊಂಡಿದ್ ಮಡಿಕೆ. ಹಾ. ನೋಡಿ, ಅದಕ್ಕೊಂದು ಚಂದದ ಡಿಸೈನ್ ಕೂಡ ಮಾಡಿದೀವಿ. ಹೌದು. ಇದನ್ನ ನಾವು ಸಿಟ್ ಔಟ್ ಅಲ್ಲೇ ಇಡ್ತೀವಿ. ಹಾ. ಬಂದವರು ಅದನ್ನ ನೋಡಿದ್ರೆ ನೋಡ್ಲಿಕ್ಕೆ ಒಂದು ಅಂದದ ವಸ್ತು ಹಾಗೆ ಕಾಣಿಸುತ್ತೆ. ಹಾ. ಕಸ ಹೊರಗಡೆ ಇರುತ್ತೆ, ಒಳಗಡೆ ಇರುತ್ತೆ, ಅದರಿಂದ ಏನು ಹೊರಗ್ ಬರಲ್ಲ, ಹಾ. ವಾಸನೆ ಬರಲ್ಲ, ಏನಿಲ್ಲ. ಯಾಕೆಂದ್ರೆ ಅಲ್ಲೆಲ್ಲಿ ತೂತಿರೋದ್ರಿಂದ ಏರೇಷನ್ ಚೆನ್ನಾಗ್ ಆಗ್ತಾ ಇರುತ್ತೆ. ಓ. ಇದು ನಿಮ್ಗೆ 35-40 ದಿವಸದಲ್ಲಿ ಒಂದು ಡಬ್ಬಿ, ಒಂದು ಮಡಿಕೆ ತುಂಬುತ್ತದೆ. ಹಾ. ಮತ್ತೆ 35-40 ದಿವಸ ಇಡುವಷ್ಟರಲ್ಲಿ ಅದು ಒಳ್ಳೆ ಗೊಬ್ಬರ ಆಗ್ತದೆ, ಕಂಪೋಸ್ಟ್ ಆಗುತ್ತೆ. ಅಡಿಗೆ ಮನೆ ತ್ಯಾಜ್ಯ ಎಲ್ಲವನ್ನು ಹಾಕ್ಬಹುದು. ಹಾ. ಇನ್ನೊಂದು ನಮ್ದು ಅಲ್ಲಲ್ಲಿ ಬಿದ್ದಿರೋ ಎಲೆಗಳನ್ನೆಲ್ಲ ಸೇರಿಸಿ ಒಂದು ರಾಶಿ ಹಾಕಿದ್ರೆ, ಅದನ್ನೊಂದು ಟಬ್ಬಲ್ಲಿ ಹಾಕಿ ಹಾ. ಅದಕ್ಕಾಗ ಸ್ವಲ್ಪ ನೀರ್ ಚಿಮಿಸ್ತಾ ಇದ್ರೆ, ಸಗಣಿ ಸಿಕ್ಕರೆ ಅಥವಾ ಹುಳಿ ಮಜ್ಜಿಗೆ ಹಾಕಿದ್ರೆ, ಯಾಕಂದ್ರೆ ನಮ್ಗೆ ಸಗಣಿ ಎಲ್ಲ ಸಲ ಸಿಗೋದಿಲ್ಲ, ಹೌದು. ಹುಳಿ ಮಜ್ಜಿಗೆ ಇರ್ತದೆ, ಅಥವಾ ಬೆಲ್ಲದ ನೀರ್ ಹಾಕ್ಬೇಕು, ಹಾ. ಬ್ಯಾಕ್ಟೀರಿಯಾ ಜಾಸ್ತಿ ಮಾಡುವಂತದ್ದು. ಹ್ಮ್. ಆ ರೀತಿಯಾಗಿ ಮನೆಯಲ್ಲೇ ನಾವು ರಸವನ್ನಾಗಿ ಮಾಡಬಹುದು. ನಾವು ಕಸ ಹೊರಗಡೆ ಕೊಡೋದಿಲ್ಲ ಅನ್ನೋ ನೈತಿಕ ತೃಪ್ತಿ ಕೂಡ ನಮ್ಗಿರುತ್ತೆ. ಅಲ್ಲ, ಕರೆಕ್ಟ್. ಅಂದ್ರೆ ಪ್ಲಾಸ್ಟಿಕ್ ವೇಸ್ಟ್ ಮಾತ್ರ ಕೊಡುವಂತದ್ದು, ಎಲ್ಲ ಹೌದು. ಹಸಿ ಕಸಗಳನ್ನು ನೀವೇ ನಾವು- ಉಪಯೋಗ ಮಾಡ್ತೀವಿ. ಮತ್ತೆ ಇನ್ನೂ ಒಂದಿದೆ, ಹಾ. ಕಾರ್ಪೊರೇಷನ್ ಅವ್ರು ನಮ್ಗೆ 50% ಈ ಕಸದಲ್ಲಿ ರಿಯಾಯಿತಿ ಕೊಡ್ತಾರೆ, ಕಸ ನಾವೇ ಬಳಸಿದ್ರೆ. ಹೌದಾ? ಹೌದು, ನಾವು ನಿತ್ಯ ಕೊಡೋದಿಲ್ಲ. ಹಾ. ಪ್ರತಿ ವರ್ಷ ನಮ್ಗೆ ಟ್ಯಾಕ್ಸ್ ಅಲ್ಲಿ ರಿಬೇಟ್ ಸಿಗ್ತಾ ಇದೆ. ಓಹೋ. ಅದನ್ನು ಪ್ರತಿಯೊಬ್ರು ಮಾಡಬಹುದು ಮನೆ. ಅಲ್ಲ, ಹಾ. ಕರೆಕ್ಟ್. ಸೂಪರ್ ಆಗಿರುವಂತ ಒಂದು ಕಸದ ಸಿಸ್ಟಮ್. ಮತ್ತೆ ರೋಗಗಳೆಲ್ಲ ಬರ್ತಾ ಇರ್ತಲ್ಲ, ಅದಕ್ಕೆ ಏನ್ ಮಾಡ್ತೀರಿ? ರೋಗಗಳು ಬಂದ್ರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಇನ್ನೊಂದಿದೆ, ಕೀಟಬಾಧೆ. ಹಾ. ಕೀಟಬಾಧೆ ನೀವು ಗಮನಿಸಿರ್ಬೋದು, ನಮ್ಮಲ್ಲಿ ತುಂಬಾ ಕಡಿಮೆ. ಹೌದು. ಒಂದಂದ್ರೆ ಅದಕ್ಕೆ ಬೇಕಾಗಿ ಸಿಗ್ತಾ ಇರ್ಬೋದು, ಇನ್ನೊಂದಂದ್ರೆ ನಿರ್ವಹಣೆ ನಾವು ಹೇಗ್ ಮಾಡ್ತೀವಿ ಅಂತ. ನೀವು ಹಾ. ಎಷ್ಟು ಪ್ರೀತಿಯಿಂದ ಗಿಡವನ್ನು ನೋಡ್ತೀರಿ, ಹೌದು. ಅದಕ್ಕೆ ಪ್ರತಿನಿತ್ಯ ಅವುಗಳ ಬುಡದಲ್ಲಿ ಕೂತು ನಿಂತು ಅವನ್ನ ಮಾತಾಡ್ಸಿ, ಒಂದೆರಡು ಕೀಟ ಬಂದಾಗ ಅದನ್ನ ನೀವು ತೆಗಿತಾ ಇದ್ರೆ ಹೌದು. ಖಂಡಿತ ಕೀಟಗಳ ಬಾಧೆ ಕಡಿಮೆ ಮತ್ತೆ ಇಷ್ಟು ಆಗುತ್ತೆ. ವೆರೈಟಿಗಳಿರುವಾಗ ಹೌದು. ಅದು ಕೀಟಗಳು ಸ್ಪ್ರೆಡ್ ಆಗತ್ತೆ. ಹಾ. ಈಗ ನಾವು ಇದನ್ನೆಲ್ಲ ಕ್ಲೀನ್ ಮಾಡಿಟ್ಟು ಖಾಲಿ 4 ಗಿಡ ನೆಟ್ರೆ 100 ಕೀಟಗಳು ಅದಕ್ಕೆ ಬರ್ತವೆ. ಅದಕ್ಕೆ ಬರುತ್ತೆ. ಅದೇ 400 ಗಿಡ ಇದ್ರೆ ಆಗ 4 ಗಿಡಕ್ಕೆ 1 ಕೀಟಗಳು ಹೋಗುವಾಗ. ಹೌದು, ಅದಕ್ಕೆ ನಾವು ಇಂಥ ಗೊಂಡೆ ಗಿಡ ಇಂಥವನ್ನ ಕಷ್ಟಪಟ್ಟಾದ್ರೂ ಬೆಳೆಸ್ತೀನಿ. ಕರೆಕ್ಟ್ ಮಾಡಿ. ಯಾಕೆಂದ್ರೆ ಅದು ಕೀಟ ವಿಕರ್ಷಕವಾಗಿ ಕೆಲಸ ಮಾಡ್ತದೆ. ಯಾವುದಕ್ಕೂ ಜಾಗ ಇಲ್ಲ, ಜಾಗ ಇದ್ರೆ ಸಮಯ ಇಲ್ಲ, ಸಮಯ ಇದ್ರೆ ರೋಗದ ಸಮಸ್ಯೆ ಇದ್ರೆ ಇನ್ನೊಂದೇನೋ ಸಮಸ್ಯೆ. ಈ ರೀತಿ ಸಮಸ್ಯೆಗಳನ್ನ ಹೇಳೋದಾದ್ರೆ ಪ್ರತಿನಿತ್ಯ ಯಾರು ಬೇಕಾದ್ರೆ ಹೇಳ್ಬೋದು. ಆದರೆ ಸಮಸ್ಯೆಗಳಿಗೆ ಉತ್ತರವನ್ನು ಕೊಡ್ತಾ ಇವತ್ತು ಅತ್ಯುತ್ತಮವಾಗಿರುವಂತ ಒಂದು ಕೈತೋಟದ ಪ್ರಾತ್ಯಕ್ಷಿಕೆ ನಮ್ಗೆಲ್ರಿಗೂ ತೋರಿಸಿದ್ರಿ. ಇದು ತುಂಬಾ ಜನರಿಗೆ ಪ್ರೇರಣೆ ಆಗುವಂಥದ್ದು. ಫೈನಲಿ ಆಗಿ ಮನುಷ್ಯನಿಗೆ ಎಲ್ಲೋ ಮಾಡ್ಲಿಕ್ಕೆ ಬರ್ತದೆ. ಕಾಡಿನೊಳಗಿದ್ದಂತ ಮನುಷ್ಯ ಬೆಂಕಿಯನ್ನು ಕಂಡಿಡ್ತು ಇಷ್ಟು ಆಧುನಿಕವಾಗಿ ಬೆಳಿಬೇಕಾದ್ರೆ ಅವನಿಗೆಲ್ಲ ಗೊತ್ತು, ಆದ್ರೆ ಅದಕ್ಕೊಂದು ಉಮೇದು ಬೇಕು. ಅದು ನಿಮ್ಮಂತ ಒಂದು ಹಿರಿಯರು ಮಾರ್ಗದರ್ಶನ ಮಾಡೋದು ಎಷ್ಟೋ ಜನರಿಗೆ ಪ್ರೇರಣೆ ಆಗ್ಬೋದು. ಇದರಿಂದಾಗಿ ನಮ್ಮ ರಾಜ್ಯದಲ್ಲಿ ತುಂಬಾ ಜನರು ಈ ವಿಡಿಯೋ ನೋಡಿದ ಮೇಲೇನು ತರಕಾರಿ ಕೃಷಿಯನ್ನು ಪ್ರಾರಂಭ ಮಾಡ್ಬೋದು, ವಿಷಮುಕ್ತವಾಗಿರೋ ಆಹಾರವನ್ನು ಪಡಿಬಹುದು. ಆ ಕಾರಣಕ್ಕೋಸ್ಕರ ನಾವು ಅಷ್ಟು ದೂರದಿಂದ ಬಂದು ಇದನ್ನೆಲ್ಲ ಕಂಟೆಂಟ್ ಮಾಡುವಂಥದ್ದು. ಹಾಗೆ ಅತ್ಯುತ್ತಮವಾಗಿರುವಂತಹ ಮಾಹಿತಿಯನ್ನು ಕೊಟ್ಟಿದ್ದೀರಮ್ಮ, ಧನ್ಯವಾದಗಳು ನಿಮಗೆ. ನಿಮ್ಗೂ ಧನ್ಯವಾದಗಳು. ಅಷ್ಟು ದೂರದಿಂದ ಬಂದು ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಎಷ್ಟೋ ಜನರಿಗೆ ಮಾಹಿತಿ ಹಂಚುವಂತ ಕೆಲಸ ಮಾಡ್ತಾ ಇದ್ದೀರಿ. ಅದರಿಂದ ನಿಮ್ಗೆ ಧನ್ಯವಾದಗಳನ್ನು ಮೊದಲು ಹೇಳ್ತೇನೆ. ಆಮೇಲೆ ನೋಡಿ, ಕೈತೋಟ ಅಂದ್ರೆ ನಾನು ಹೇಳೋದು, ಇದು ನಮ್ದೊಂದು ಸ್ವಾಭಿಮಾನದ ಒಂದು ಸ್ವಾವಲಂಬನೆಯ ಒಂದು ಹೆಜ್ಜೆ ಅಂತ. ಅದರತ್ತ ಯಾವ ವಿಷಯ ತಗೊಳ್ಳಿ ನಮಗೆ ಸ್ವಾತಂತ್ರ್ಯ ಇಲ್ಲ ಇವತ್ತು. ಕರೆಂಟ್ ಆಗ್ಲಿ, ನೀರಾಗ್ಲಿ, ಎಲ್ಲದಕ್ಕೂ ಬೇರೆಯವ್ರು ನಾವು ಅವಲಂಬಿಸಿರ್ಬೇಕು. ಆದ್ರೆ ಈ ನಮ್ಮ ಕೈತೋಟ ಅಂದಾಗ ನಮ್ಮ ಸ್ವಾತಂತ್ರ್ಯ, ನಮಗ್ ಬೇಕಾಗಿರೋ ಗಿಡವನ್ನ ಬೇಕಾದಷ್ಟು ಬಳಸಬಹುದು, ಹಾಕ್ಬಹುದು. ಅದರ ರುಚಿಯನ್ನ ನಾವೇ ನೋಡೋದು, ನಮ್ಮ ಮಕ್ಕಳಿಗೆ ಅದನ್ನ ಕಲಿಸೋದು. ಇದರಲ್ಲಿ ನೀವು ಮುಂದುವರಿತೀರಿ ಅಂತಾದ್ರೆ ಖಂಡಿತವಾಗಿ ನಮ್ಮ ಗುಂಪಿಗೆ ನೀವು ಸೇರ್ಬೋದು. ನಮ್ದೊಂದು ಕೈತೋಟ ಕ್ರಾಂತಿ ಆಗಲಿ ಅನ್ನೋ ಗುಂಪಿದೆ. ಇನ್ನೂ ಅದಕ್ಕೆ ದೊಡ್ಡದಾಗಿ ಒಂದು ಸಾವಯವ ಕೃಷಿಕ ಗ್ರಾಹಕ ಬಳಗ ಇದೆ ಮಂಗಳೂರಲ್ಲಿ. ಯಾವ ಗುಂಪಿಗೆ ಬೇಕಾದ್ರೂ ಸೇರ್ಬಹುದು. ಇದಕ್ಕೆ ನಿಮಗೆ ಬೇಕಾದ ಮಾರ್ಗದರ್ಶನ ಸಿಗುತ್ತೆ. ಇನ್ನು ನಮ್ಮ ಶಿವಪ್ರಸಾದ್ ಮಲೆಬೆಟ್ಟು ಅಂತವರಂತೂ ಇದ್ದೇ ಇದ್ದಾರೆ ನಮ್ಗೆ ಗೈಡೆನ್ಸ್ ಕೊಡ್ಲಿಕ್ಕೆ. ಎಲ್ಲ ಸೇರಿ ನಾವು ವಿಷಮುಕ್ತ ಆಹಾರವನ್ನು ಪಡೆಯುವತ್ತ ಒಂದು ದಿಟ್ಟ ಹೆಜ್ಜೆ ನೀಡೋಣ. ಬನ್ನಿ. ನಮಸ್ಕಾರ.